ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋಲಿ ಒಂದು ಸೂಪರ್ ಆಗಿರೋ ಮಾಸ್ಟರ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಗ್ರೇವಿ ಇದ್ದರೆ ಸಾಕು, ನಾವು ವೆಜ್ ಆಗಿರ್ಬೋದು, ನಾನ್ ವೆಜ್ ಯಾವುದು ಡಿಶಸ್ ಬೇಕಾದ್ರೂ ಒಂದು 50+ ಡಿಶಸ್ ಮಾಡ್ಬೋದು ಇದರಲ್ಲಿ. ಅಂಥ ಒಂದು ಮಾಸ್ಟರ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗ್ರೇವಿ ಒನ್ಸ್ ನಾವು ಮಾಡಿಟ್ಕೊಂಡ್ವಿ ಅಂದರೆ 6 ಮಂತ್ವರೆಗೂ ನಾವು ಫ್ರೀಝರಲ್ಲಿ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಹಾಗಾಗಿ ಇಲ್ಲಿ ಏನಂದರೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಪ್ರಿಸರ್ವೇಟಿವ್ ಆಗುತ್ತಲ್ವ, ಅದಕ್ಕೋಸ್ಕರ. ನಾನಿಲ್ಲಿ ಏನೇನು ಪದಾರ್ಥ ತೋರಿಸಿದ್ದೀನಿ, ಎಷ್ಟೆಷ್ಟು ತೋರಿಸಿದ್ದೀನಿ, ನೀವು ಸೇಮ್ ಅದೇ ಥರ ಫಾಲೋ ಮಾಡಿ. ತುಂಬಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲನೂ. ಈ ಮಾಸ್ಟರ್ ಗ್ರೇವಿ ಅಂತ ಹೇಳಿದ್ನಲ್ಲ, ಇದನ್ನು ನೀವು ಅಬ್ರಾಡಾಗಾದರೂ ಕಳಿಸ್ಬೋದು, ಇಲ್ಲ ಹಾಸ್ಟೆಲಲ್ಲಿ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ಕಳಿಸ್ಬೋದು. ಮತ್ತು ವರ್ಕಿಂಗ್ ವುಮೆನ್ಸ್ಗೆ, ವರ್ಕಿಂಗ್ ಮೆನ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲನೂ ಅಷ್ಟೇ ಒನ್ಸ್ ಇದು ಮಾಡಿಟ್ಕೊಳ್ಳಿ, ನಿಮಗೆ ತುಂಬಾ ವರ್ಕಲ್ಲಿ ಈಸಿ ಆಗುತ್ತೆ. ವರ್ಕಿಂದ ಬರ್ತೀರಾ, ಆಫೀಸಿಂದ ಬರ್ತೀರಾ ಅಲ್ವಾ, ಸೊ ಅವಾಗ ಏನು ಮಾಡೋಕ್ಕಾಗಲ್ಲ ಅನ್ನೋ ಜಸ್ಟ್ ಇದೊಂದು ಗ್ರೇವಿ ಒಂದು ಬೌಲ್ ತೊಗೊಂಡು ನೀವು ಅದಕ್ಕೆ ಏನು ವೆಜಿಟೇಬಲ್ಸ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಆಲೂ ಸಹ ಹಾಕ್ಕೊಂಡು ಆರಾಮಾಗಿ ನೀವು ಮಾಡ್ಕೋಬೋದು. ಬೇಗನೆ ಡಿಶ್ ರೆಡಿ ಆಗೋಗುತ್ತೆ.
ಈ ಗ್ರೇವಿ ಇದೆಲ್ಲ ನಾವು ಎಷ್ಟು ಸ್ಲೋ ಕುಕ್ಕಿಂಗಲ್ಲಿ ಟೈಮ್ ಕೊಟ್ಟು ಮಾಡಬೇಕಾಗತ್ತೆ, ಆವಾಗೇ ಇದು ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಆಯಿಲಲ್ಲಿ ಫುಲ್ಲು ಫ್ರೈ ಆಗಬೇಕು, ಆವಾಗೇ ನಮಗೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗೆಯೇ ನಾವು ಫ್ರೀಝರಲ್ಲಿ ಇಟ್ಟಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಮತ್ತೆ ಫ್ರೀಝರಲ್ಲೇ ಇಡಿ, ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಈ ಡಿಶ್ ರೆಡಿ ಆಗುವಾಗ ಮೇಲೆ ಆಯಿಲ್ ತೇಲತ್ತಲ್ಲ, ಈ ಆಯಿಲ್ ಸ್ವಲ್ಪ ತೆಗೆದಿಟ್ಕೋಬೋದು ನೀವು. ಇದೆಲ್ಲ ಸಲಾಡೆಲ್ಲ ಮಾಡ್ತೀವಲ್ಲ ಅದ್ರ ಮೇಲೆ ಡ್ರೆಸ್ಸಿಂಗಿಗೆ ಆಗಿರ್ಬೋದು, ಈಗ ಫುಡ್ ಸರ್ವ್ ಮಾಡ್ತೀವಲ್ವ ಇದನ್ನು ಅದ್ರ ಮೇಲೆ ಜಸ್ಟ್ ಒಂದು 1/2 ಸ್ಪೂನ್ ಹಾಕಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ನಾವು ಸಲಾಡ್ ಮೇಲೆ ಹಾಕ್ಕೊಳ್ತೀವಲ್ಲ ಆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಮ್ಮ ಮಾಸ್ಟರ್ ಗ್ರೇವಿ ರೆಡಿಯಾಗಿದೆ. ಸೊ ಇದರಲ್ಲಿ ಒಂದು 2 ಐಟಮ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗ್ರೇವಿನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣವಾ?